ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ.ವಿ. ಗೌತಮ್ ರವರ ಹುಟ್ಟು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಕಾರ್ಯಕರ್ತರು ಆಚರಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಕಲೇರಿ ಮುರಳಿ, ಸೀಸಂದ್ರ ಗೋಪಾಲಗೌಡ, ಚಂಜಿಮಲೆ ರಮೇಶ್, ಚೌಡ್ರೆಡ್ಡಿ, ರಾಜಕಲ್ಲಹಳ್ಳಿ ಶ್ರೀನಿವಾಸ್, ಆರೋಹಳ್ಳಿ ರಾಜೇಶ್, ಮುಳುಬಾಗಲು ವೆಂಕಟಪತಿ, ನಾಗರಾಜಯ್ಯ, ನದೀಂ, ವಸೀಂ, ವೆಂಕಟರಾಮ್, ದೇವರಾಜ್, ಎನ್ ಶಂಶೀರ್ ಮುಂತಾದ ಅನೇಕ ಕಾರ್ಯಕರ್ತರು ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಭಗವಂತ ನಮಗೆಲ್ಲ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಅಮೋಘವಾಗಿರಬೇಕು ಅಂತ ಹೇಳಿ ನಾನು ದೇವರಿಗೆ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಗ್ರಾಮೀಣ ಮತ್ತು ನಗರ ಪ್ರದೇಶದ ಬ್ಲಾಕ್ ಅಧ್ಯಕ್ಷರುಗಳೇ, ಸಾರಿ ಎಲ್ಲರಿಗೂ ಬಹಳ ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ನಾಯಕರುಗಳೇ, ವೇದಿಕೆ ಮುಂಭಾಗ ಇರುವ ಎಲ್ಲ ನಾಯಕರುಗಳೇ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಕಡೆಯಿಂದ ಬಂದಿರುವಂಥ ಕಾಂಗ್ರೆಸ್ನ ಬಂಧುಗಳೇ, ನಂದು ಜನವರಿ 1ನೇ ತಾರೀಕು ಜನ್ಮದಿನ ಇತ್ತು. ಅವತ್ತೇ ಬರಬೇಕಂತ ಕೇಳಿಕೊಂಡ್ರು. ನಾವು 31 ನೈಟು ಸುಮಾರು ಜನ ಪಾರ್ಟಿಗಳು ಮಾಡಿ ಯಾರು ನಾವು ಸುಸ್ತಾಗಿರ್ತೀವಿ, ಅದಕ್ಕೆ ಬರೋಕ್ಕಾಗಲ್ಲ, 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಕ್ಕೆ 3ನೇ ತಾರೀಕು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಮೇಲೆ ಇಟ್ಟಿರುವ ಭೇಟಿ ಅಭಿಮಾನಿಗಳಿಗೆ ನಾನು ಇವತ್ತು ಚಿರಋಣಿಯಾಗಿರ್ತೀನಿ. 2024 ಎಲೆಕ್ಷನ್ ನಂತರ ನಾನು ಬಹಳ ಕಡಿಮೆ ಬರ್ತಾ ಇದ್ದೆ, ಯಾಕಂದರೆ ನನಗೊಂದು ಜಿಲ್ಲಾ ಅಧ್ಯಕ್ಷರ ಜವಾಬ್ದಾರಿ ಇತ್ತು ಬೆಂಗಳೂರಲ್ಲಿ. ಅದನ್ನು ಬಿಡುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸುಮಾರು ಸರಿ ಶಾಸಕರು ಕೇಳಿದಾಗ ನೀವಿಲ್ಲಿ ಬಹಳ ಕಾನ್ಸಂಟ್ರೇಟ್ ಮಾಡಬೇಕು ಅಂದಾಗ ನಾನು ನಮ್ಮ DCM ಹಾಗೂ ನಮ್ಮ APC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಮುಂದೆ ನಾನು ಹೇಳ್ಕೊಂಡಾಗಿದ್ದ ಪರಿಸ್ಥಿತಿ ಅಂದಾಗ, ಮತ್ತೆ ನೀವು ಬೆಂಗಳೂರಿನ ಅಧಿಕಾರ ಬಿಟ್ಟುಬಿಡಿ, ಕೋಲಾರ ಕಾನೂನು ಮಾಡಿ ಕೋಲಾರ್ಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಸದಾ ಯಾವಾಗಲೂ ನೀವು ಯಾವಾಗ ಫೋನ್ ಮಾಡಿದ್ರು ನನ್ನ ಕರೀಬೋದು. ನಾನು ಸಂಘಟನೆಯ ಈ ಪಕ್ಷ ಬೆಳಿಬೇಕು ಅಂತ ಹೇಳಿ ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ. ಮುಖ್ಯವಾಗಿ ಈಗ ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ನೀವು ನೋಡ್ತಾನೆ ಇದ್ದೀರ. ಕಾಂಗ್ರೆಸ್ ಪಕ್ಷ ಏನು 70 ವರ್ಷಗಳಿಂದ ಬಡವರ ಪರ, ದೀನ ದಲಿತರ ಪರ, ಅಲ್ಪಸಂಖ್ಯಾತರ ಪರ ಕೆಲಸ ಮಾಡ್ಕೊಂಡು ಬಂದಂತ ಒಂದು ಭದ್ರತೆ ಏನು ಕಲ್ಪಿಸ್ಕೊಟ್ಟಿತ್ತು, ನಮ್ಮ ಏನು ಭದ್ರವಾಗಿ ಭದ್ರತೆ ಹಾಕೊಂಡು ಅದು ಹೊಡಿತಾನೆ ಬರ್ತಾ ಇದ್ದಾರೆ. ನಾವು ಅದೇ ರೀತಿ ಬಿಜೆಪಿಯವರ ಮಾತು ಕೇಳಿಕೊಂಡು ಅವರೇನೋ ಈ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಕೆಲವರು ಆ ಪಕ್ಷಕ್ಕೆ ವೋಟ್ ಹಾಕುವಂತ ಮತ್ತು ಅದರ ಬೆಂಬಲಿತ ಪಕ್ಷಗಳಿಗೆ ವೋಟ್ ಹಾಕುವಂತ ಕೆಲಸ ನಡೆದಿರೋದ್ರಿಂದ ನಾವು ಈ ಸತಿ ಬರೀ ಒಂದು 25 ಪಾರ್ಲಿಮೆಂಟ್ ಸೀಟ್ ಎಕ್ಸ್ಟ್ರಾ ಬಂದಿದ್ರೆ ನಮಗೆ ಕೇಂದ್ರ ಸರ್ಕಾರ ನಾವಿವತ್ತು ಅಧಿಕಾರ. ಅವ್ರು ಯಾವ ರೀತಿ ಈಗ SIR ಅಂತ ಹೇಳಿ ಸ್ಟಾರ್ಟ್ ಮಾಡೋರು, ಇದು ಬಹಳ ನಾವು ಎಚ್ಚರಿಕೆಯಿಂದ ಇರಬೇಕು.